ಇತಿಹಾಸ ಅಂದರೆ ಬರೀ ರಾಜನ ಬದುಕಲ್ಲ, ರಾಜನ ಬದುಕು ತಿಳ್ಕೊಂಡು ನಾವೇನು ಮಾಡೋಣ? ಜನಸಾಮಾನ್ಯರ ಸುಖಕ್ಕೆ, ಜನಸಾಮಾನ್ಯರ ನೆಮ್ಮದಿಗೆ ಯಾವ ರಾಜ ಮಹಾರಾಜ ಆಡಳಿತಗಾರ ಕೈ ಹಾಕಿದ್ನೋ ಅವನು ಉದ್ಧಾರ ಆಗಿದ್ದು ಇತಿಹಾಸದಲ್ಲೇ ಇಲ್ಲ. ಈ ಬಿಟ್ವೀನ್ 30 and 40 ಹುಡುಗರೆಲ್ಲ ಯಾಕೆ ಇವತ್ತು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಹುಡ್ಕೊಂಡು ಅಲಿತಾ ಇದ್ದಾರೆ ಅಂದರೆ ನೆಮ್ಮದಿಗೆ. 7ನೇ 8ನೇ ಕ್ಲಾಸ್ ಓದ್ತಿರೋ ಮಕ್ಕಳಿಗೆ ಡಿಪ್ರೆಷನ್ ಸಮಸ್ಯೆ ಕಾಡ್ತಾ ಇದೆ. ಡಿಪ್ರೆಷನ್ ಅಂದರೆ ಏನ್ರಿ ಅರ್ಥ ಆ ಮಕ್ಕಳಿಗೆ? ಇತಿಹಾಸನ ನಾವು ಪ್ರಸ್ತುತಪಡಿಸ್ತೀವಿ, ಹಲವಾರು ಮಾಧ್ಯಮಗಳಲ್ಲಿ ಪ್ರಸ್ತುತಪಡಿಸ್ತೀವಿ. ಹಲವಾರು ರೀತಿಯ ಅಭಿಪ್ರಾಯಗಳ ಜೊತೆ ಅವರು ಪ್ರಸ್ತುತಪಡಿಸ್ತಾರೆ. ಅವ್ರು ಎಲ್ಲರನ್ನು ಮೀರಿ ನಿಮ್ದೇ ಆದ ಒಂದು ಟ್ರೆಂಡ್ ನ ಕ್ರಿಯೇಟ್ ಮಾಡಿದ್ರಿ. ಅಂದ್ರೆ ಆ ಓಘ ಅಂತ ಏನು ಹೇಳ್ತೀವಿ, ಹೇಳುವಂತ ಒಂದು ವೇಗ, ವಿಷಯಗಳನ್ನ ತಿಳಿಸುವಂತ ವೇಗ, ಅತಿ ಚಿಕ್ಕ ಸಮಯದಲ್ಲಿ ಹೆಚ್ಚು ವಿಷಯಗಳನ್ನ ತಲುಪಿಸ್ಬೇಕು ಅನ್ನೋ ಒಂದು ವೇಗ ನಿಮ್ಮಿಂದ ಶುರು ಆಯ್ತು ಅಂತ ನಾನು ಅನ್ಕೊಳ್ತೀನಿ. ಏನಂತೀರ ಅದನ್ನ? ಅದು ಏನಂತಂದ್ರೆ, ಈಗ ಫಸ್ಟ್ ಆಫ್ ಆಲ್ ಇತಿಹಾಸ ಅನ್ನೋದು ಒಂದು ಬೋರಿಂಗ್ ಸಬ್ಜೆಕ್ಟು. ಆಮೇಲೆ ನಾವೇನು ಕಲಿಬೇಕು ಅದನ್ನು ಬಿಟ್ಬಿಟ್ಟು ಬೇರೆ ಎಲ್ಲನೂ ನಮಗೆ ಕಲಿಸ್ತಾಯಿದ್ರು ನಮ್ಮ ಕಾಲೇಜು ಹೈಸ್ಕೂಲು ದಿನಗಳಲ್ಲಿ. ನಾವು ಹೈಸ್ಕೂಲಲ್ಲೇ ಓದಿದ್ದು, ಲಾಸ್ಟು ಕಾಲೇಜಲ್ಲಿ ನಾವು ಸೈನ್ಸ್ ತೊಗೊಂಡಿದ್ದರಿಂದ. ಆದರೆ ಈಗ ನಮಗೆ ಪ್ರತಿಯೊಬ್ಬರಿಗೂ ನಮ್ಮ ಇತಿಹಾಸ ತಿಳ್ಕೊಬೇಕಾದಂಥ ಅವಶ್ಯಕತೆ ಇದೆ. ಯಾಕೆಂತಂದರೆ ನಾವು ಈಗ ಹೇಗೆ ಬದುಕ್ತಿದ್ದೀವಿ ಅನ್ನೋದನ್ನು ಯಾವುದ್ರ ಜೊತೆನಾದ್ರು ನಾವು ಕಂಪೇರ್ ಮಾಡ್ಕೋಬೇಕಲ್ಲ. ಸೊ ಈಗ ನಾನು ಹೇಗೆ ಬದುಕ್ತಿದ್ದೆ, ನಮ್ಮ ಅಪ್ಪ ಹೇಗೆ ಬದುಕ್ತಿದ್ರು, ಅವರಪ್ಪ ಹೇಗೆ ಬದುಕ್ತಿದ್ರು ಅನ್ನೋದನ್ನು ನಾವು ನೋಡಿಕೊಂಡೆ ನಾವು ಹೇಗೆ ಬದುಕ್ತೀವಿ ನೋಡ್ಕೊಂಡು ನಮ್ಮ ಮಕ್ಕಳು ಬದುಕೋದು. ಹಾಗಾಗಿ ನಮಗೆ ಪ್ರತಿಯೊಬ್ಬರಿಗೂ ಇತಿಹಾಸದ ಅಗತ್ಯ ಇದೆ. ಇತಿಹಾಸ ಅಂದರೆ ಬರೀ ರಾಜರ ಇತಿಹಾಸ ಅಲ್ಲ, ಒಡೆಯರು ಹೇಗಿದ್ದರು, ಕೃಷ್ಣದೇವರಾಯರು ಹೇಗಿದ್ದರು, ಬಾದಾಮಿ ಚಾಲುಕ್ಯರು ಹೇಗಿದ್ದರು, ಅದು ಇತಿಹಾಸದ ಭಾಗ ಅಷ್ಟೇ. ಅವತ್ತಿನ ಜನಸಾಮಾನ್ಯರು ಹೇಗಿದ್ದರು, ಜನಜೀವನ ಹೇಗಿತ್ತು, ಕೊಟ್ಟುಕೊಳ್ಳುವಿಕೆ ಹೇಗಿತ್ತು, ಕಷ್ಟ ನಷ್ಟಗಳು ಹೇಗಿತ್ತು, ದುಃಖ ದುಮ್ಮಾನಗಳು ಹೇಗಿತ್ತು, ಅವತ್ತಿನ ಜೀವನದ ಭದ್ರತೆ ಹೇಗಿತ್ತು, ಇವತ್ತು ಹೇಗಿದೆ ಅಂತಂದಾಗ ನಾವು ಕಂಪೇರ್ ಮಾಡ್ಕೊಳಕ್ಕಾಗತ್ತೆ. ಬೇರೆ ದೇಶದವ್ರಿಗೆ ಚಾನ್ಸ್ ಸಿಕ್ಕಲ್ಲ. ನಮ್ಮ ದೇಶದವ್ರಿಗೆ ಅಗಾಧವಾದ ಇತಿಹಾಸದ ಜ್ಞಾನ ಮತ್ತು ಇತಿಹಾಸದ ಭಂಡಾರ ಇರೋದ್ರಿಂದ ನಮಗೊಂದು ರೆಫರೆನ್ಸ್ ಇದೆ. ಈ ರೆಫರೆನ್ಸ್ ನಾವು ಪ್ರತಿಯೊಬ್ಬರು ತಿಳ್ಕೊಬೇಕು. ತಿಳ್ಕೊಳ್ದೇ ನಾವು ಸುಮ್ಮನೆ ಎಲ್ಲರೂ ಹೋಗ್ತಿದ್ದಾರೆ ಅಂತ ನಾವು ಹೋಗ್ಬಿಟ್ರೆ ಏನೂ ಪ್ರಯೋಜನ ಇಲ್ಲ. ಆಮೇಲೆ ಈಗಿನ ಆಡಳಿತಗಾರರು ನಮ್ಮನ್ನು ದಿಕ್ಕು ತಪ್ಪಿಸೋಂಥ ಚಾನ್ಸ್ ಇದೆ. ಇದೇ ಬದುಕು, ಇದೇ ಚೆನ್ನಾಗಿರೋ ಬದುಕು ಅಂತ ಈಗ ಸುಮಾರು ದಿಕ್ಕು ತಪ್ಪೋಗಿದ್ದೀವಿ ನಾವು. ಆ ದಿಕ್ಕು ತಪ್ಪಬಾರದು. ಇದಲ್ಲಪ್ಪ ನಮ್ಮ ಬದುಕು ಸಾಮಾನ್ಯರ ಬದುಕು ಅಂದರೆ ಜೀವನದೊಂದು ಭದ್ರತೆ ಮತ್ತು ನೆಮ್ಮದಿ. ಸಾಮಾನ್ಯರಿಗೆ ದುಡ್ಡು ಬೇಕಿಲ್ಲ. ದುಡ್ಡು ಬೇಕಿರೋದು ಆಡಳಿತಗಾರರಿಗೆ, ವ್ಯಾಪಾರೋದ್ಯಮಿಗಳಿಗೆ ಬೇಕಾಗಿರೋದು. ಸಾಮಾನ್ಯರಿಗೆ ದುಡ್ಡು ಬೇಕು, ನೀನು ಶ್ರೀಮಂತ ಆಗು ಅಂತ ಅವನನ್ನು ಮಾಯಲೋಕಕ್ಕೆ ತಳ್ಬಿಟ್ಟು ಇವತ್ತು ಎಲ್ಲರೂ ಸಾಲಗಾರರನ್ನು ಮಾಡಿ ಸಿಕ್ಕಾಕ್ಸ್ಬಿಟ್ಟಿದ್ದಾರೆ. ಅದಲ್ಲ ಇವತ್ತಿನ ಬದುಕು. ಇವತ್ತು ಜನಕ್ಕೆ ಬೇಕಾಗಿರೋದು ಸಾಮಾಜಿಕ ಭದ್ರತೆ ಮತ್ತು ನೆಮ್ಮದಿ, ಎರಡೇ ಬೇಕಾಗಿರೋದು. ಜನ ಇವತ್ತಿನ ಹುಡುಗರು, ಇವತ್ತಿನ ಈ ಬಿಟ್ವೀನ್ 30 and 40 ಹುಡುಗರೆಲ್ಲ ಯಾಕೆ ಇವತ್ತು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಹುಡ್ಕೊಂಡು ಅಲಿತಾ ಇದ್ದಾರೆ ಅಂದರೆ ನೆಮ್ಮದಿಗೆ. ಅವ್ರಿಗೆಲ್ಲೂ ನೆಮ್ಮದಿ ಇಲ್ಲ, ಆಫೀಸಲ್ಲೂ ಇಲ್ಲ, ಮನೇಲೂ ಇಲ್ಲ. ಆ ನೆಮ್ಮದಿಯನ್ನು ಕಸಿದುಕೊಂಡು ಬಿಟ್ಟಿದೆ ಇವತ್ತಿನ ವ್ಯವಸ್ಥೆ ಅಲ್ವಾ? ಅವತ್ತಿನ ವ್ಯವಸ್ಥೆ ಹೇಗಿತ್ತು ಅಂತ ಅಂದ್ಕೊಂಡಾಗ ನಾವು ಇವತ್ತಿನ ವ್ಯವಸ್ಥೆಯಲ್ಲಿ ಎಷ್ಟು ಬದುಕ್ಬೋದು ಅನ್ನೋದನ್ನು ನಾವೇ ಅನಲೈಸ್ ಮಾಡ್ಕೋಬೋದು. ಹಾಗಾಗಿ ಪ್ರತಿಯೊಬ್ಬರಿಗೂ ಇತಿಹಾಸದ ಜ್ಞಾನ ಅಗತ್ಯ. ಇತಿಹಾಸ ಅಂದರೆ ಬರೀ ರಾಜನ ಬದುಕಲ್ಲ, ರಾಜನ ಬದುಕು ತಿಳ್ಕೊಂಡು ನಾವೇನು ಮಾಡೋಣ ಅಲ್ವೇ? ಆದರೆ ನಮ್ಮ ನಾಡಿನ ಬೆಳಕಾದ ಒಡೆಯರು ನಾವು ಯಾಕೆ ಸ್ತುತಿಸ್ತೀವಿ ಅಂತಂದರೆ, ಆ ಯಪ್ಪ ಇದ್ದಿದ್ದಕ್ಕಾಗಿ ಇವತ್ತು ಜನ ಬೆಂಗಳೂರಿಗೆ 2.5 ಕೋಟಿ ಜನ ಬಂದಿರೋದು. ಇಲ್ಲದೇ ಬರೋಕ್ಕಾಗ್ತಿರ್ಲಿಲ್ಲ ಅಲ್ವಾ? ಅವಯ್ಯ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಮಾಡಿಟ್ಟರು, ಜನ ಎಲ್ಲ ಬಂದು ಇಲ್ಲಿದ್ದಾರೆ. ಆದರೆ ಸಾಮಾನ್ಯರ ಇತಿಹಾಸ ಎಲ್ಲೋಯ್ತು ಅದನ್ನು ನಾವು ಗಮನಿಸಬೇಕು. ಸಾಮಾನ್ಯರು ಹೇಗಿದ್ರು ಆಗ, ಈಗ ಹೇಗಿದ್ದಾರೆ, ಯಾಕೆ ಈ ರೀತಿಯಾಗಿ? ನಮ್ಮಪ್ಪ ಒಂದೊಂದು ಸೈಕಲಲ್ಲಿ 50-50 ವರ್ಷ ಕಳೆದ್ಬಿಟ್ರು. ನಾವು ಯಾಕೆ ಪ್ರತಿ ವರ್ಷ ಗಾಡಿ ಚೇಂಜ್ ಮಾಡುವಂಥ ಪೀರ್ ಪ್ರೆಷರ್ಗೆ ಯಾಕೆ ಸಿಗಾಕತ್ತೀವಿ? ಯಾಕೆ ಅಲ್ವಾ? ಒಂದೇ ಒಂದು ವಾಟರ್ ಫಿಲ್ಟ್ರ್ ತೊಗೊಂಡಿದ್ದು ನಮ್ಮ ಅಪ್ಪನ ಕಾಲದಲ್ಲಿ, ಇವತ್ತು ನಮ್ಮಲ್ಲಿ ಅದರಲ್ಲೇ ನೀರು ಕುಡಿತೀವಿ. ಅಂಥ ಒಂದು ಗುಣಮಟ್ಟದ ಪದಾರ್ಥ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲೋಯ್ತು. ಯಾಕೆ ಇಷ್ಟು ಗ್ರೀಡಿನೆಸ್ ಬಂತು ಜನಕ್ಕೆ? ಆ ದುಡ್ಡನ್ನೆಲ್ಲ ತಗೊಂಡು ಏನು ಮಾಡ್ತಾರೆ ಇವರು? ಕಾಡನ್ನೆಲ್ಲ ಕಡಿದ್ಬಿಟ್ಟು ನೀರಿಗೆಲ್ಲ ಹೋಗ್ತಾರೆ ಇವರು. ಸೊ ಇವು ಎಲ್ಲ ಇತಿಹಾಸ. ಇದು ಬೇಕಾಗಿರೋದು ಇತಿಹಾಸ. ಇದನ್ನೆಲ್ಲ ನಾನು ಇತಿಹಾಸ ಅಂತಲೇ ಅದರ ಅಂಡರಲ್ಲೇ ಕರೆದ್ಬಿಟ್ಟು ಇದನ್ನೆಲ್ಲ ಕವರ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇರ್ತೀನಿ. ಜನರಲ್ಲಿ ಒಂದು ಜಾಗೃತಿ ಬೇಕು. ಅದು ಇತಿಹಾಸದಿಂದ ಶುರುವಾಗಬೇಕು. ಜಾಗೃತಿ ಇಲ್ಲ ಅಂದರೆ ವಿನಾಶ. ಅದಕ್ಕೆ ಮುಂಚೆ ಎಚ್ಚೆತ್ಕೊಳ್ಳಿ. ಮೈಸೂರಿನ ಪೂಜ್ಯ ದಿವಾನರಾದ ಮಿರ್ಜಾ ಇಸ್ಮಾಲ್ ಅವರು ಒಂದು ಮಾತು ಹೇಳ್ತಾರೆ. ಬ್ರ್ಯಾಂಡ್ ಮೈಸೂರು ಅನ್ನೋ ಕಲ್ಪನೆನ ಬಹುಶಃ ಶುರು ಮಾಡಿದ್ದು ಅವರೇ. ಮದ್ರಾಸ್ನಲ್ಲಿ ಒಂದು ಕಾರ್ಯಾಗಾರದವರು ಹೇಳ್ತಾರೆ, ಬನ್ನಿ ಮೈಸೂರಿಗೆ, ನಿಮಗೆ ಒಳ್ಳೆ ಊಟ ಕೊಡ್ತೀವಿ, ಮೈಸೂರು ಊಟ ಕೊಡ್ತೀವಿ, ಮನೆ ಕಟ್ಟೋದಕ್ಕೆ ಮೈಸೂರು ಕಬ್ಬಣ ಕೊಡ್ತೀವಿ, ಬರೆಯೋದಕ್ಕೆ ಮೈಸೂರು ಕಾಗದ ಕೊಡ್ತೀವಿ, ಸೊ ಮೈಸೂರು ಬಾಳೆಹಣ್ಣು ಕೊಡ್ತೀವಿ, ನೀವು ಸ್ನಾನ ಮಾಡೋದಕ್ಕೆ ಅದ್ಭುತವಾಗಿ ಮೈಸೂರು ಸೋಪ್ ಕೊಡ್ತೀವಿ, ಹೌದು, ಸೊ ಹಾಕೊಳ್ಳೋದಕ್ಕೆ ಮೈಸೂರು ರೇಷ್ಮೆ ಸೀರೆ, ನಿಮ್ಗೆ ರೇಷ್ಮೆ ಪಂಚೆ, ಧೋತಿ ಎಲ್ಲರೂ ಕೊಡ್ತೀವಿ ಅಂತ ಹೇಳಿ ಬ್ರ್ಯಾಂಡ್ ಮೈಸೂರು ಅನ್ನೋ ಕಲ್ಪನೆನ ಯಾರು ಇವತ್ತು ಏನು ಹೇಳ್ತಾ ಇದ್ದಾರೆ ಅದಕ್ಕಿಂತ ಮುಂಚೆನೆ 100 ವರ್ಷಗಳ ಹಿಂದೆನೆ ಅದನ್ನ ಸೊ ಆ ಒಂದು ಬ್ರ್ಯಾಂಡ್ ಕಲ್ಪನೆಗೂ ಇವತ್ತಿನ ಬ್ರ್ಯಾಂಡ್ ಕಲ್ಪನೆಗೂ ಹೇಗಿದೆ? ಅಗಾಧವಾದ ವ್ಯತ್ಯಾಸ ಇದೆ. ಅವೆಲ್ಲ ವಿನಾಶ ಮಾಡಿಬಿಟ್ರು, ಅವನ್ನೆಲ್ಲ ವಿನಾಶ ಮಾಡಿ ಕಿತ್ತೊಗೆದ್ಬಿಟ್ರು. ಇವತ್ತಿಗೆ ಯಾರಿಗೂ ತಾಳ್ಮೆಯ ಬದುಕು ಬೇಕಾಗಿಲ್ಲ. ಇವತ್ತು ಯಾರಿಗೂ ಈ ತಾಳ್ಮೆಯ ಬದುಕು, ನಿಧಾನಗತಿಯ ಬದುಕೇ ಬೇಕಾಗಿಲ್ಲ. ಇವತ್ತಿಗೆ ನೀವು ಅಬ್ಸರ್ವ್ ಮಾಡಿ,
7ನೇ 8ನೇ ಕ್ಲಾಸ್ ಓದ್ತಿರೋ ಮಕ್ಕಳಿಗೆ ಡಿಪ್ರೆಷನ್ ಸಮಸ್ಯೆ ಕಾಡ್ತಾ ಇದೆ. ಡಿಪ್ರೆಷನ್ ಅಂದ್ರೆ ಏನು ರೀ ಅರ್ಥ? ಆ ಮಕ್ಕಳಿಗೆ ಇಷ್ಟು ವಯಸ್ಸಾಯಿತು, ನಮಗೆ ಇನ್ನೂ ಡಿಪ್ರೆಷನ್ ಅಂದರೆ ಏನು ಅಂತ ಗೊತ್ತಿಲ್ಲ. 7ನೇ 8ನೇ ಕ್ಲಾಸ್ ಮಕ್ಳಿಗೆ ಡಿಪ್ರೆಷನ್ ಕಾಡ್ತಾ ಇದೆ ಅಂದ್ರೆ ಅರ್ಥ ಏನು? ಆ ಮಕ್ಕಳು ಎಲ್ಲೋಗಿದ್ದಾರೆ? ಆ ಮಕ್ಳ ಕೈಗೆ ಸಿಗಬಾರ್ದಂಥದ್ದು ಏನು ಸಿಕ್ಕಿದೆ? ಆ ಮಕ್ಕಳಿಗೆ ಹೋಗಬಾರ್ದಂಥ ಯೋಚನೆ ಏನು ಹೋಗಿದೆ? ಅವ್ರ ಪೇರೆಂಟ್ಸ್ ಆಗಿದ್ದಾರೆ ಅಲ್ವಾ? ಹೇಗೆ ಸಾಂಸಾರಿಕ ವ್ಯವಸ್ಥೆ ಒಡೆದು ಛಿದ್ರ ಆಗೋಯ್ತು? ಹೇಗೆ ಛಿದ್ರ ಆಗೋಯ್ತು? ಎಲ್ಲ ಯಾಕೆ ಒಂದು ಯೂನಿಟ್ಟಾಗಿ ಬಂದುಬಿಟ್ರು? ಮನೇಲಿ ಜಾಯಿಂಟ್ ಫ್ಯಾಮಿಲಿ ಅಂದರೆ ಗಂಡ ಹೆಂಡ್ತಿ ಒಂದೇ ಮನೇಲಿದ್ದರೆ ಅದೇ ಜಾಯಿಂಟ್ ಫ್ಯಾಮಿಲಿ ಅನ್ನೋ ಮಟ್ಟಕ್ಕೆ ಯಾಕೆ ಬಂದಿದ್ದೀವಿ ನಾವು ಅಲ್ವಾ? ಹೇಗೆ ನಾವೆಲ್ಲ ಇತಿಹಾಸವನ್ನೆಲ್ಲ ಮರೆತು ಅದೆಲ್ಲ ಓಲ್ಡ್ ಫ್ಯಾಷನ್ ಅಂತ ಯಾಕೆ ಮಾಡಿದ್ದೀವಿ? ಇವತ್ತು ನಾವು ನಮ್ಮ ರೈತನ್ನೇ ಓಲ್ಡ್ ಫ್ಯಾಷನ್ ಮಾಡಿಬಿಟ್ಟಿದ್ದೀವಿ. ಅನ್ನ ಏನು ತಿಂತೀವಿ ನಾವು? ಗಾಳಿ ಕುಡಿತೀವ? ಏನು ತಯಾರಿಸ್ತಾ ಇದ್ದಾರೆ ಇವರು? ನಮ್ಮನ್ನೆಲ್ಲ ಎಲ್ಲಿ ಕಳಿಸ್ತಾ ಇದ್ದಾರೆ? ರೈತರನ್ನೆಲ್ಲ ಇಷ್ಟು ಅವಮಾನಗೊಳಿಸಿ, ರೈತರನ್ನ ಇಷ್ಟು ಕಡೆಗಾಣಿಸಿ, ಕೊನೆಗೆ ಇವರೇ 200-300 ಎಕರೆ ತಗೊಂಡು ನಮ್ಮನ್ನೆಲ್ಲ ಏನು ಮಾಡಬೇಕು ಅಂತ ಇದ್ದಾರೆ? ಇದು ಬಹಳ ಘೋರವಾದಂಥ ಪಾತಕದತ್ತ ನಾವೆಲ್ಲ ಹೋಗ್ತಾ ಇದ್ದೀವಿ. ಇದೆಲ್ಲ ಇತಿಹಾಸದಲ್ಲಿ ಒಂದು ಎಚ್ಚರಿಕೆ. ಈ ರೀತಿಯಾದಂಥ ಅನ್ಯಾಯಗಳನ್ನು ಮಾಡಿದಾಗ ಹೇಗೆ ಸಾಮ್ರಾಜ್ಯಗಳೇ ಉರುಳಿ ನಾಶವಾಗಿ ಹೋಗಿವೆ ಅನ್ನೋದು ಇತಿಹಾಸದಲ್ಲಿ ಗೊತ್ತಾಗುತ್ತೆ. ಯಾರು ಜನಸಾಮಾನ್ಯರ ಕಿಸೆಗೆ ಕೈ ಹಾಕಿದ್ನೋ ಅವನು ಇತಿಹಾಸದಲ್ಲಿ ಉದ್ಧಾರ ಆದಂಥ ಉದಾಹರಣೆನೇ ಹೇಳ್ತಾರೆ. ಈ ಮಾತು ಹೇಳ್ತೀನಿ, ಬರ್ಕೊಳ್ಳಿ. ಅವ್ರು ಯಾವುದೇ ಸಾಮ್ರಾಜ್ಯ ಆಗಿರ್ಬೋದು, ಜನಸಾಮಾನ್ಯರ ಸುಖಕ್ಕೆ, ಜನಸಾಮಾನ್ಯರ ನೆಮ್ಮದಿಗೆ ಯಾವ ರಾಜ ಮಹಾರಾಜ ಆಡಳಿತಗಾರ ಕೈ ಹಾಕಿದ್ನೋ ಅವನು ಉದ್ಧಾರ ಆಗಿದ್ದು ಇತಿಹಾಸದಲ್ಲೇ ಇಲ್ಲ. ಅದನ್ನು ಇವತ್ತಿನ ಆಡಳಿತಗಾರ ತಿಳ್ಕೊಳ್ಬೇಕಿದೆ. ಜನಸಾಮಾನ್ಯರು ಅಂದರೆ ಕಬ್ಬಿನ ಜಲ್ಲೆ, ಅವನು ಎಷ್ಟು ನುಲಿದ್ರು ಬರ್ತಾ ಇರ್ತಾರೆ ರಸ, ನಾವು ಎಷ್ಟಾದರೂ ಕಲೆಕ್ಟ್ ಮಾಡ್ಕೊಂಬಿಡ್ಬೋದು ಅನ್ನೋ ಒಂದು ಭ್ರಾಂತಿಲಿದ್ದರೆ ಅದರಿಂದ ಈಚೆ ಬನ್ನಿ. ಇತಿಹಾಸ ಇದಕ್ಕೆ ಬೇಕಾಗಿರೋದು. ನೀವು ಓದಿ ಆಡಳಿತಗಾರರು ಮೊದಲು ಇತಿಹಾಸ ಓದಿ. ಹೇಗೆಲ್ಲ ಬದುಕಿದ್ರು, ಹೇಗೆಲ್ಲ ಆಡಳಿತ ಮಾಡಿದ್ರು. 4 ಪೈಸಾ ಇತ್ತು ಕಣ್ರಿ ಸಂಪಾದನೆಯಾಗ, ಅದರಲ್ಲಿ 1 ಪೈಸಾ ಅವರು ಟ್ಯಾಕ್ಸ್ ಕಟ್ತಾಯಿದ್ರು. ಆ 1 ಪೈಸದಲ್ಲಿ ಜನೋಪಕಾರಿ ಕಾರ್ಯ ಎಷ್ಟು ಮಾಡಿದ್ದಾರೆ ನೋಡ್ರಿ ನಮ್ಮ ಮಹಾರಾಜರು, ಎಷ್ಟು ಮಾಡಿದ್ದಾರೆ ನೋಡಿ. ಕಲ್ತ್ಕೊಳ್ಳಿ. ನೀವೇನು ಅಂಥದ್ದು ಏನು ಮಾಡಿದ್ದೀರಿ ನೀವು? ಯಾಕೆ ಇತಿಹಾಸ ಓದಬೇಕು ಅಂದರೆ ಅವರಷ್ಟೇ ಎಲ್ಲ ಮಾಡಿ ಇನ್ನೂ ಉಳಿಸ್ಕೊಂಡಿದ್ದಾರೆ ರೀ. ಹೊಸ್ದಾಗಿ ಬಂದು ನೀವೇನು ಮಾಡಿದ್ದೀರಿ 70 ವರ್ಷದಲ್ಲಿ ಅದನ್ನು ನೋಡಿ. ನೀವು ಅವ್ರು ಕಟ್ಟಿದ್ದು ಎಷ್ಟು ಸ್ಕೂಲ್ ಉಳಿಸ್ಕೊಂಡಿದ್ದೀರಿ? ಅವ್ರು ಕಟ್ಟಿದ್ದು ಎಷ್ಟು ರಸ್ತೆ, ಎಷ್ಟು ಅಣೆಕಟ್ಟು ಉಳಿಸ್ಕೊಂಡಿದ್ದೀರಿ? ಏನು ಮೇಂಟೈನ್ ಮಾಡಿದ್ದೀರಿ? ಮೈಸೂರಲ್ಲಿ 167 ಕಟ್ಟಡಗಳಿದೆ, ಎಲ್ಲ ಒಂದೊಂದಾಗಿ ಬಿದ್ದೋಗ್ತಾ ಇದೆಯಲ್ಲ. ಕೊನೆಗೆ ಮೈಸೂರು ಅರಮನೆ ಒಂದೇ ಉಳ್ಕೊಳ್ಳೋದು. ನಾನು ಹೇಳ್ತೀನಿ ಕೇಳಿ. ಇಷ್ಟು ಮೈಸೂರಿನ ಪಾರಂಪರಿಕ ಕಟ್ಟಡ, ಮೈಸೂರಲ್ಲಿರೋ ಆಡಳಿತಗಾರರಿಗೆ ಒಂದು ಸ್ವಲ್ಪನಾರು ಜ್ಞಾನ ಇದ್ದಿದ್ದರೆ, ಮೈಸೂರನ್ನು ಹೇಗೆ ಉಳಿಸ್ಕೋಬೇಕು ಅಂತ ಒಂದು ವಿಷನ್ ಇದ್ದಿದ್ದರೆ, ಇವತ್ತು ಮೈಸೂರಿನ ಪಾರಂಪರಿಕ ಕಟ್ಟಡಗಳಿಗೆ ಈ ಗತಿ ಬರ್ತಾ ಇರಲಿಲ್ಲ. ಅರ್ಥ ಮಾಡ್ಕೊಳ್ಳಿ. ಮೈಸೂರಿನ ಪಾರಂಪರಿಕ ಕಟ್ಟಡಗಳಿಗೆ ಈ ಗತಿನೇ ಬರ್ತಾ ಇರಲಿಲ್ಲ ರೀ. ಯಾರಿಗೂ ಅದು ಬೇಕಾಗೇ ಇಲ್ಲ. ಎಲ್ರಿಗೂ ಹೊಸದು ಲೇಔಟ್ ಮಾಡಬೇಕು, ಹಳೇದು ಕೆಡಬೇಕು, ಇಷ್ಟೇ ಬೇಕಾಗಿರೋದು. ಮೇಲಿಂದ ಮೇಲೆ ಬಿಲ್ಡಿಂಗ್ ಕಟ್ಟಬೇಕು. ಮತ್ತು ನಮಗೂ ಬೇರೆ ಊರಿಗೂ ಏನು ರೀ ವ್ಯತ್ಯಾಸ? ಪಾರಂಪರಿಕ ನಗರಕ್ಕೂ ಬೇರೆ ಊರಿಗೂ ಏನು ವ್ಯತ್ಯಾಸ? ಅದು ಗೊತ್ತಿಲ್ಲದೆ ಇರೋರೆಲ್ಲ ಇವತ್ತು ಮೈಸೂರಿನ ಆಡಳಿತದಲ್ಲಿ ಬಂದು ಸೇರ್ಕೊಂಡ್ರೆ ಇದು ಮಹಾ ದುರಂತ ಇದು. ಇದನ್ನೆಲ್ಲ ಓದಬೇಕು ನೀವು. ನಾವು ಶೇಷಾದ್ರಯ್ಯರು, ಲಂಗಾಚಾರ್ಲು, ಸರ್ ಎಂ ಬಿ ಅವರು, ಆನಂದ್ ರಾಯರು, ಮಾಧವರಾಯರು, ಮಿರ್ಜಾ ಇಸ್ಮಾಯಿಲ್ ಸಾಹೇಬರು, ಇವರನ್ನೆಲ್ಲ ಓದ್ಕೊಳ್ಳಿ ನೀವು. ಇವರೆಲ್ಲ ಹೇಗೆ ಆಡಳಿತ ಕೊಟ್ಟರು ಅಂತ ಓದ್ಕೊಳ್ಳಿ. ಆ ಓದ್ಕೊಂಡ ಮೇಲೆ ನಿಮಗೆ ಒಂದು ಅನುಭವ ಬರುತ್ತೆ ರೀ. ಆ ಅನುಭವದ ಆಧಾರದ ಮೇಲೆ ನೀವು ಆಡಳಿತ ಮುಂದುವರ್ಸ್ಕೊಂಡು ಹೋಗಿ ಊರು ಉಳಿಸಿ ಜನಕ್ಕೆ ನೆಮ್ಮದಿ ಕೊಡಿ. ಇತಿಹಾಸ ಬೇಕು ಅಂದಿದ್ದು ಯಾಕೆ ಅಂದರೆ ಇದಕ್ಕೋಸ್ಕರ. ಇತಿಹಾಸ ಸುಮ್ಮನೆ ಇವತ್ತು ಪಠ್ಯಪುಸ್ತಕದಲ್ಲಿ ಸೇರಿಸ್ಬಿಟ್ಟು ಬರೀ ಮಾರ್ಕ್ಸ್ಗೋಸ್ಕರ ಒಂದು ಸಬ್ಜೆಕ್ಟ್ ಇರಬೇಕು ಅಂತ ಅದಕ್ಕೋಸ್ಕರ ಅಲ್ಲ. ಇತಿಹಾಸ ಪ್ರತಿಯೊಬ್ಬನಿಗೂ ಬೇಕು. ಅವ್ನು ಆಡಳಿತಗಾರ ಆಗಿರ್ಬೋದು, ಅವ್ನು ಸಾಮಾನ್ಯ ಆಗಿರ್ಬೋದು, ಅವ್ನು ಇನ್ಯಾವುದೋ ಒಂದು ಪ್ರೊಫೆಷನಲ್ ಇರ್ಬೋದು, ಪ್ರತಿಯೊಬ್ಬನಿಗೂ ಒಂದು ಇತಿಹಾಸ ಬೇಕು ರೀ. ಅವನು ಆವಾಗ ಆ ಇತಿಹಾಸದ ದೃಷ್ಟಿಯಿಂದ ತನ್ನ ಬದುಕನ್ನು ನೋಡೋದಕ್ಕೆ ಪ್ರಯತ್ನ ಪಡ್ತಾನೆ, ತನ್ನ ಒಂದು ಬದುಕನ್ನು ಬದಲಾಯಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ, ತನ್ನ ಒಂದು ಬದುಕನ್ನು ಮಾರ್ಪಾಡು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ. ಅದು ಭಾಳ ಮುಖ್ಯ. ಇದರಿಂದ ಪ್ರತಿಯೊಬ್ಬರಿಗೂ ಇತಿಹಾಸ ಬೇಕು ಅಂತ ನಾನು ಹೇಳ್ತೀನಿ. ನೀವು ನನ್ನ ವೀಡಿಯೋಗಳನ್ನ ನೋಡ್ತಿರೋರಾದರೆ ನಾನು ಬರೀ ರಾಜರ ಇತಿಹಾಸ ಹೇಳಲ್ಲ. ಅವತ್ತಿನ ಜನ, ಅವತ್ತಿನ ಊರುಗಳು, ಅವತ್ತಿನ ತೆರಿಗೆ, ಅವತ್ತಿನ ಕಂದಾಯ, ಅವತ್ತಿನ ಕಷ್ಟ ಕಾರ್ಪಣ್ಯ, ಅವತ್ತಿನ ನೀರು ನೆರಳು, ಅವತ್ತಿನ ಕೆರೆ ಕುಂಟೆಗಳು, ಅದನ್ನು ಉಳಿಸ್ಕೊಳಕ್ಕೆ ನೋಡ್ತೀವಿ. ಎಷ್ಟು ಕೆರೆ ಉಳಿಸಿದ್ದೀರಿ ನೀವು? ಎಷ್ಟು ಕೆರೆ ಉಳಿಸಿದ್ದೀರಿ? ಇವತ್ತೆಲ್ಲ NGOಗಳು ಸೇರಿಕೊಂಡು ಕೆರೆಗಳನ್ನು ಉಳಿಸ್ಕೊಳ್ಳೋವಂಥ ಸ್ಥಿತಿಗೆ ಬಂದಿದ್ದೀವಿ. NGOಗಳೇ ಕೆಲಸ ಮಾಡಿದ್ರೆ ಸರ್ಕಾರ ಯಾತಿಗೆ ಬರೀ ಟ್ಯಾಕ್ಸ್ ಕಲೆಕ್ಟ್ ಮಾಡೋಕ್ಕೆ? NGOಗಳ ಕೆಲಸನ ಕೆರೆ ಉಳಿಸೋದು, NGOಗಳ ಕೆಲಸನ ರಸ್ತೆ ಕ್ಲೀನ್ ಮಾಡೋದು, NGOಗಳ ಕೆಲಸನ ಪಾರಂಪರಿಕ ಕಟ್ಟಡ ರಸ್ತೆ ಮಾಡೋದು, ಇವೆಲ್ಲ ನಮ್ಮ ಕೆಲಸನ? ಎಲ್ಲ ಪಬ್ಲಿಕ್ ಕೆಲಸ ಮಾಡೋದ್ರೆ ಸರ್ಕಾರ ಯಾತಿಕ್ಕಿದ್ದೀರಿ ನೀವು? ಯಾತಿಕ್ಕಿದ್ದೀರಪ್ಪ ನೀವು? ಬರೀ ತೆರಿಗೆ ಕಲೆಕ್ಟ್ ಮಾಡ್ಕೊಳಕ್ಕಿದ್ದೀರಾ ನೀವು? ಇಲ್ಲ ತಾನೇ. ಇಷ್ಟೆಲ್ಲ ಎಚ್ಚರಿಕೆ ಬೇಕು. ಇದೆಲ್ಲ ಎಚ್ಚರಿಕೆ ಬೇಕು ಅಂತಲೇ ನಾನು ಈ ವಿಡಿಯೋಗಳು ಮಾಡ್ತಾ ಇರೋದು. ಇದು ಎಚ್ಚರಿಕೆ ಮತ್ತು ಚಿಕ್ಕ ಮಕ್ಕಳಿಗೆ ಒಂದು ಜ್ಞಾನ, ಇವೆರಡು ಬೇಕಾಗಿದೆ. ಅತ್ಯಂತ ಜರೂರಾಗಬೇಕು ಇವೆಲ್ಲ. ಇದು ಜನ ಇದನ್ನೆಲ್ಲ ಸೇರಿಸಿ ಪುಸ್ತಕ ಬರೆದು ಏನು ಮಾಡಲಿ ಪುಸ್ತಕ ಬರೆದು? ಜನಕ್ಕೆ ಬೇಕಾಗಿರೋ ಜ್ಞಾನ ನಾನು ಹೇಳ್ತೀನಿ. ನನ್ನ ವೀಡಿಯೋಗಳನ್ನ ನೀವು ಕಂಟೆಂಟ್ ನಿಮ್ಮದೇ ಅಂತ ಹೇಳ್ಕೊಂಡು ನಿಮ್ಮ ವೀಡಿಯೋನೇ ಹಾಕೊಳ್ಳಿ. ನಾನು ಯಾವತ್ತು ನನ್ನ ಕಂಟೆಂಟ್ ಯಾಕೆ ಹೇಳಿದೆ ಅಂತ ನಾನು ಯಾವತ್ತೂ ಕೇಳಲ್ಲ. ಇದು ನನ್ನದೇ ಕಂಟೆಂಟು ಅಂತ ನೀವೇ ವೀಡಿಯೋ ಮಾಡ್ಕೊಳ್ಳಿ. ಐ ಡೋಂಟ್ ಕೇರ್. ನನಗೆ ಬೇಕಾಗಿದ್ರು ಸ್ಪ್ರೆಡ್ ದ ಇನ್ಫಾರ್ಮೇಷನ್, ಸ್ಪ್ರೆಡ್ ದ ಗುಡ್ ಥಿಂಗ್ಸ್, ಸ್ಪ್ರೆಡ್ ದ ನಾಲೆಡ್ಜ್. ಪ್ರತಿಯೊಬ್ಬನಿಗೆ ಅದರೊಳಗಡೆ ಹೋಗಿ ಸೇರ್ಕೋಬೇಕು. ಆವಾಗ ಅವನು ನಾಲೆಡ್ಜ್, ಅವನು ಇನ್ನೂ 4 ಜನ ಕೇಳಬೇಕು, ಅವನು ಇನ್ನೂ 4 ಜನ ಕೇಳಬೇಕು. ಇದು ಒಂದು ವೈರಸ್ ಥರ ಸ್ಪ್ರೆಡ್ ಆಗಬೇಕು.
ನಾಲೆಡ್ಜು, ಅವೇರ್ನೆಸ್ ಬರಬೇಕು ಎಲ್ಲರಿಗೂ. ಈ ಅವೇರ್ನೆಸ್ ಬಂದಾಗ ಅವ್ರಿಗೊಂದು ಎಚ್ಚರಿಕೆ ಆಗುತ್ತೆ. ಆಗ ಆಳುವ ವರ್ಗದ ಮೇಲೆ ಒಂದು ನೋಟ ಇಟ್ಕೊಂಡಿರ್ತೀವಿ, ಏನು ಮಾಡ್ತಾ ಇದ್ದಾನೆ ಸರಿನೋ ತಪ್ಪು ಅಂತ ಗೊತ್ತಾಗುತ್ತೆ. ಯಾಕಂದರೆ ಆಳವ್ರಿಗೆ ಏನು ಗೊತ್ತಾಗಿರುತ್ತೆ, ಏನು ಗೊತ್ತಿರಲ್ಲ ಅವ್ರಿಗೆ. ನಾವು ಮಾಡಿದ್ದು ಏನು ಕೇರೆ ಮಾಡಲ್ಲ, ನಮ್ದು ಏನು ಮಾಡೋಕ್ಕಾಗಲ್ಲ ಈ ಜನ ಅಂತ ತಿಳ್ಕೊಂಬಿಟ್ಟಿರ್ತಾರೆ. ತಪ್ಪು ಅಂತ ನೀವು ತೋರಿಸ್ಬೇಕು, ಅದಕ್ಕೆ ಇತಿಹಾಸ ಬೇಕು. ಈಗ ಇತಿಹಾಸದ ವಿಷಯಗಳನ್ನ ಮಾತಾಡ್ತಾ ಇದ್ವಿ. ನಮ್ಮ ಭಾರತಕ್ಕೆ ಸಂಬಂಧಪಟ್ಟಾಗೆ, ನಮ್ಮ ದೇಶದ್ದು ಅಥವಾ ನಮ್ಮ ನಾಡಿನ ಇತಿಹಾಸಕ್ಕೆ ತಗೊಂಡಾಗೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ನಮ್ಮ ನಾಡಿನ ಹಳ್ಳಿಗಳಲ್ಲೂ ಇತಿಹಾಸ ಇದೆ. ಆ ಇತಿಹಾಸದ ಕುರುಹುಗಳನ್ನ ನಾವು ನೋಡ್ತಾನೆ ಇದ್ದೀವಿ. ಅದು ವೀರಗಲ್ಲೆ ಆಗ್ಬೋದು, ಹಲವಾರು ಶಾಸನಗಳಾಗ್ಬೋದು, ಹಲವಾರು ದೇವಸ್ಥಾನಗಳಾಗ್ಬೋದು. ಆದರೆ ಅದೆಲ್ಲ ಇವತ್ತು ಅಳಿಸೋಗುವಂಥ ಹಂತ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸಗಳನ್ನ ಹಲವಾರು ಜನ ಮಾಡ್ತಾ ಇದ್ದಾರೆ. ಆದ್ರೂ ಜನಗಳಲ್ಲಿ ಅಷ್ಟೊಂದು ಅವೇರ್ನೆಸ್ ಬರ್ತಾ ಇಲ್ವಾ ಅಂತ? ಸರ್, ಬರ್ತಾ ಇದೆ, ಜನಗಳಲ್ಲಿ ತುಂಬ ಅವೇರ್ನೆಸ್ ಬರ್ತಾ ಇದೆ. ಆಮೇಲೆ ಈ ಜನಗಳಿಗೇನು ಅವ್ರಿಗೇನು ಉಪಯೋಗ ಅಷ್ಟು ಮಾಡ್ತಾರೆ ಅಷ್ಟೇ. ಈಗ ಜನ ಹೇಗೆ ಅಂತಂದರೆ, ಇದರಿಂದ ನನಗೇನು ಉಪಯೋಗ ಅಂತ ಫಸ್ಟ್ ನೋಡೋದು ಜನ. ಈ ಕಲ್ಲನ್ನು ಎತ್ತ ಮೇಲಿಟ್ಟರೆ ನನಗೇನು ಉಪಯೋಗ ಅಂತ ನೋಡ್ತಾರೆ. ಇದು ಊರಿಗೆ ಉಪಯೋಗ ಆಗುತ್ತೆ, ಮುಂದಿನ ಜನಕ್ಕೆ ಜ್ಞಾನಕ್ಕೆ ಅವಶ್ಯಕ, ಅಷ್ಟು ದೂರ ಈ ಜನ ಯೋಚನೆ ಮಾಡಲ್ಲ. ಫಸ್ಟ್ ಸ್ಟೆಪ್ ಆನ್ ದೇರ್ ಮೂವ್, ಇದರಿಂದ ನನಗೇನು ಉಪಯೋಗ, ನನ್ನ ಜೇಬಿಂದ ಏನಾದ್ರು ದುಡ್ಡು ಖರ್ಚಾಗುತ್ತೆ ಅಂತ ನೋಡ್ತಾರೆ. ದುಡ್ಡು ಖರ್ಚಾಗುತ್ತೆ, ಯಾರು ಮುಂದಕ್ಕೆ ಹೋಗಲ್ಲ. ಅಥವಾ ಇದು ನನಗಿಂದೇನು ಪ್ರಯೋಜನ ಇಲ್ಲ ಅಂದರೆ ಯಾರು ಮುಂದಕ್ಕೆ ಹೋಗಲ್ಲ. ಸೊ ಅದನ್ನು ಬಿಡಬೇಕು. ತುಂಬ ಜನ ಜನೋಪಕಾರಿಗಳಾಗಿದ್ದೀರಿ. ತುಂಬ ನಿಮ್ಮ ಊರಲ್ಲಿರುವಂಥ ಶಿಲಾಶಾಸನಗಳನ್ನು, ಎಲ್ಲ ಶಾಸನಗಳನ್ನು, ದೇವಸ್ಥಾನಗಳನ್ನು, ಕಲ್ಯಾಣಿಗಳನ್ನು, ಗುಂಡಾರಗಳನ್ನು ಉಳಿಸ್ಕೊತಾ ಇದ್ದೀರಿ. ಇನ್ನೂ ಉಳಿಸ್ಕೋಬೇಕು. ಎಲ್ಲರೂ ಪ್ರತಿಯೊಬ್ಬರು ಅದನ್ನು ಉಳಿಸ್ಕೊಂಡಾಗ ಮಾತ್ರ ನಿಮ್ಮೂರಿನ ಮಹತ್ವ ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ಮೊನ್ನೆ ತುಮಕೂರು ಹತ್ರ ಹೊನ್ನೇನಹಳ್ಳಿಲಿ ನಮ್ಮ ಧನ್ಪಾಲ್ ಸಾಹೇಬರು ಹೋಗಿ ಯಾವುದೋ ಒಂದು ಶಾಸನ ನೋಡಬೇಕಾದ್ರೆ ಕೃಷ್ಣದೇವರಾಯರು ತೀರ್ಕೊಂಡಂಥ ದಿನ ಗೊತ್ತಾಗೋಯ್ತು. ಎಲ್ಲೂ ಇರಲಿಲ್ಲ. ಅದು ಅಕ್ಟೋಬರ್ 17, 1529 ಅಂತ ಭಾನುವಾರ ಚಂದ್ರಗ್ರಹಣದ ದಿನ ಕೃಷ್ಣದೇವರಾಯರು ತೀರ್ಕೊಂಡ್ರು ಅಂತ ಆ ಶಾಸನದಲ್ಲಿ ಗೊತ್ತಾಗುತ್ತೆ. ಆ ಶಾಸನ ಸುಮ್ಮನೆ ಅನಾಥವಾಗಿ ಬಿದ್ದಿತ್ತು. ಅಲ್ಲಿ ಅವರು ದಿವಂಗತ ನಟಿ ಮಂಜುಳಾ ಅವ್ರ ಸಮಾಧಿ ನೋಡೋಕ್ಕೆ ಹೋಗಿದ್ದವ್ರು, ಪಕ್ಕದಲ್ಲಿ ಏನೋ ಕಲ್ಲು ಬಿದ್ದಿದ್ದೆಲ್ಲ ಅಂತ ನೋಡೋದು. ಇಂಥ ಅಭೂತಪೂರ್ವವಾದಂಥ ಶಾಸನ ಇವತ್ತು ಹೊನ್ನೇನಹಳ್ಳಿ ಇತಿಹಾಸದ ಪುಟದಲ್ಲಿ ದಾಖಲಾಗೋಯ್ತು. ತುಮಕೂರಿನ ಹೊನ್ನೇನಹಳ್ಳಿ ಹಂಪಿ ಅಷ್ಟೇ ಫೇಮಸ್ ಆಗೋಯ್ತು ಈಗ. ಸೊ ಅಂಥ ಕಲ್ಲು ನಿಮ್ಮೂರಲ್ಲೂ ಇರ್ಬೋದು, ಯಾರಿಗೆ ಗೊತ್ತು. ಎಂಥ ನರ್ಘನಿದೆ ನಿಮ್ಮೂರಿನ ಯಾವುದೋ ಕಲ್ಲಲ್ಲಿ ಬಿದ್ದಿರ್ಬೋದು. ಆ ಕಲ್ಲನ್ನು ನೀವು ಹಸಾಕರ, ದನ ಕಟ್ಟಾಕಕ್ಕೆ, ಬಟ್ಟೆ ಹೋಗೋಕ್ಕೆ ಇಟ್ಕೊಂಡಿರ್ತೀರ ಅಲ್ವಾ. ಯಾರಾದರೂ ಇಂಥ ಇತಿಹಾಸಕಾರರು ಬಂದಾಗ ಅವ್ರ ಸಹಕಾರ ನೀಡಿ ಆ ಕಲ್ಲನ್ನೆತ್ತಿ ಅವ್ರು ಓದ್ತಾರೆ, ಅದ್ರ ಪಕ್ಕದಲ್ಲಿ ಅದ್ರದ್ದೊಂದು ಬೋರ್ಡ್ ಹಾಕ್ತಾರೆ. ಆಗ ನೀವು ನಿಮ್ಮೂರಿನ ಮಹತ್ವವನ್ನು 4 ಜನಕ್ಕೆ ಹರಡ್ಬೋದು. ನಮ್ಮೂರು ಈ ಹೊಯ್ಸಳರ ಕಾಲದಲ್ಲಿ ಈ ರೀತಿ ಇತ್ತು, ವಿಜಯನಗರ ಕಾಲದಲ್ಲಿ ಈ ರೀತಿ ಇತ್ತು, ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಈ ರೀತಿ ಇತ್ತು ಅಂತ ನೀವು ಹೇಳ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಸೊ ನೀವು ಯಾರು ಇಂಥ ಕಲ್ಲುಗಳನ್ನು, ನಿಮ್ಮೂರಿನ ಗುಡಿ ಗುಂಡಾರಗಳನ್ನು, ಕಲ್ಯಾಣಿಗಳನ್ನು ನೆಗ್ಲೆಕ್ಟ್ ಮಾಡಬೇಡಿ. ಅದ್ರ ಮೇಲೆ ಮಣ್ಣು ತುಂಬಿಟ್ಟು ಲೇಔಟ್ ಮಾಡಬೇಡಿ. ಅದ್ರ ಮೇಲೆ ಇನ್ನೇನೋ ಮಾಡಬೇಡಿ, ಹಾಳುಗೆಡಬೇಡಿ, ತಗೊಂಡೋಗಿ ನಿಮ್ಮನೆ ಕಾಂಪೌಂಡ್ಗೆ ಹಾಕೋಬೇಡಿ. ದಯವಿಟ್ಟು ಅದನ್ನು ರಕ್ಷಣೆ ಮಾಡ್ಕೊಳ್ಳಿ ಅಲ್ವಾ. ಇದನ್ನು ಪದೇ ನಾನು ಹೇಳಿರ್ತೀನಿ. ನೀವು ಭಾಳ ಸ್ಪಂದನೆ ಕೊಟ್ಟಿದ್ದೀರಿ, ಇನ್ನೂ ಒಂದಿಷ್ಟು ಮಾಡಿ ಅಂತ ನಾನು ಕೇಳ್ಕೊತೀನಿ. ನಾವು ಕನ್ನಡ ರಾಜ್ಯೋತ್ಸವ ಆಚರಿಸ್ತೀವಿ. ನವೆಂಬರ್ 1 ಬಂತು ಅಂದ ತಕ್ಷಣ ಎಲ್ಲ ಆವೇಶಗಳನ್ನು ಕನ್ನಡ ಅನ್ನೋದು ನಮಗೆ ಬಂದ್ಬಿಡುತ್ತೆ. ಆದರೆ ಕನ್ನಡ ವೇದಿಕೆಗಳಲ್ಲಿ ಕಾವೇರಿ ನದಿ, ಕೃಷ್ಣಾ ನದಿ, ಕನ್ನಡ ನಾಡಿನ ಎಲ್ಲ ನದಿಗಳನ್ನ ಸಂಭ್ರಮಿಸ್ತೀವಿ, ಎಲ್ಲ ರಾಜರ ವಂಶಗಳನ್ನ ಸಂಭ್ರಮಿಸ್ತೀವಿ. ಆದ್ರೆ ಕನ್ನಡ ನಾಡಿನ ನದಿಗಳನ್ನ ನಾವೇ ಬಾಟ್ಲು ಹೊಡೆಯೋದ್ರ ಮೂಲಕ ಕಾವೇರಿಯ ಒಡಲಿಗೆ ಮಕ್ಕಳೇ ತಗೊಂಡೋಗಿ ತಾಯಿಗೆ ವಿಷ ಕೊಟ್ಟಂಗೆ ಮಾಡ್ಕೋತಾ ಇದ್ದೀವಿ. ಯಾಕೆ ಹೀಗೆ? ಯಾಕೆಂದರೆ ಸರ್, ನಮ್ಮ ಜನಕ್ಕೆ ಭಕ್ತಿಗಿಂತ ಜಾಸ್ತಿ ಮೌಢ್ಯ ಜಾಸ್ತಿ ಆಗಿಬಿಟ್ಟಿದೆ. ನೀವು ಭಕ್ತಿಯಿಂದಿರಿ. ನಾನು ಅತಿ ದೊಡ್ಡ ಭಕ್ತ, ನಂಜನಗೂಡಿಗೆ ನಾನು ದೊಡ್ಡ ಭಕ್ತ. ನಂಜನಗೂಡಲ್ಲ ನದಿ, ಕಪಿಲಾ ನದಿಗೆ ಹೋಗಿ ನಾನು ಯಾವತ್ತೂ ಬಟ್ಟೆ ಬಿಡಲಿಲ್ಲ. ನಮ್ಮ ಸ್ನೇಹಿತರು ಯುವ ಬ್ರಿಗೇಡ್ನ ನಂಜನಗೂಡು ಚಂದ್ರು ಇದ್ದಾರೆ. ಪ್ರತಿ ಸರಿ ನೋಡ್ಬೇಕು, ಅಣ್ಣ ಇವತ್ತು 16 ಲೋಡ್ ಟ್ರ್ಯಾಕ್ಟರ್ ಲೋಡ್ ಬಟ್ಟೆ ತೆಗೆದಾಕ್ತು ಅಂತಾರೆ. ಏನಕ್ಕೆ ಅದು? ಯಾಕೆ ನೀವು ಅಲ್ಲಿ ಇದಕ್ಕೆ ನದಿಗೆ ಹೋಗಿ ನೀರು ಬಿಡ್ತೀರಿ? ಹೋಗಿ ನಂಜನಗೂಡಿಗೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ರಾಗಲ್ವಾ? ನಮ್ಮ ಥರ ಕೈ ಮುಗಿದು ಬಂದ್ರಾಗಲ್ವಾ? ನಿಮ್ಮನ್ನು ನದಿನ ಬಿಡು ಅಂತ ಯಾರು ಹೇಳಿರೋದು ನಿಮ್ಮನ್ನು? ಯಾಕೆ ನದಿನ ಬಿಡ್ತೀರಿ ನೀವು? ಯಾಕೆ ನದಿಗೆ ಹೋಗಿ ನೀವು ಬಟ್ಟೆ ಬಿಡ್ತೀರಿ ನೀವು? 16 ಲೋಡು ನಿಮ್ಮ ಕಸನೆಲ್ಲ ನಮ್ಮ ಹುಡುಗರು ನಂಜನಗೂಡು ಚಂದ್ರು ಮತ್ತಿತರ ಯುವ ಬ್ರಿಗೇಡ್ ಹುಡುಗರು, ಅವ್ರಿಗೆಲ್ಲ ನನ್ನ ಹೃದಯಪೂರ್ವಕ ನಮಸ್ಕಾರ. ಅವ್ರಿಗೆಲ್ಲ ತಾಯಿ ಚಾಮುಂಡೇಶ್ವರಿ, ನಂಜುಂಡೇಶ್ವರ ಚೆನ್ನಾಗಿಟ್ಟಿರ್ಬೇಕು. ಯಾಕೆಂತಂದರೆ ಪ್ರತಿ ವರ್ಷ ನದಿ ಕ್ಲೀನ್ ಮಾಡ್ತಾರೆ. ಯಾಕೆ ಬೇಕು ಅಲ್ವಾ? ನದಿನ ದೇವರು ಅಂತ ಪೂಜೆ ಮಾಡೋಣ. ನಾವು ಇಷ್ಟು ಕೊಳಕಾಗಿಟ್ಕೊಂಡಿರ್ತೀವಿ. ವಿದೇಶಗಳಲ್ಲಿ ನದಿ ಅಂತ ನೋಡ್ತಾರಲ್ಲ, ನೀಟಾಗಿ ಇಟ್ಕೊಂಡಿರ್ತಾರೆ ಅಲ್ವಾ? ನೀವು ಒಂದ್ಸಲಿ ಸೌದಿ ಅರೇಬಿಯಾಗೆ ಬಂದು ನೋಡಿ, ನೀರಿಗೆ ಎಷ್ಟು ಬೆಲೆ ಅಂತ ನೋಡ್ರಿ. ಅಲ್ಲಿ ನೀರಿಗೆ, ಯಾಕೆಂದರೆ ಕುಡಿಯೋ ನೀರು ಇಲ್ಲ, ಅಲ್ಲಿ ನದಿ ಇಲ್ಲ, ಮಳೆ ಇಲ್ಲ, ನೀರನ್ನ ದೇವ್ರ ಥರ ಪೂಜೆ ಮಾಡ್ತಾರೆ. ನಮಗೆ ಇಲ್ಲಿ ನಮ್ಮ ಮನೆ ಹಿಂದ್ಗಡೆ ಹರಿತಿದೆ ನದಿ, ಅದಕ್ಕೆ ಯಾವ ಬೆಲೆನೂ ಇಲ್ಲ. ಹಿತ್ತಲು ಗಿಡ ಮದ್ದೆಲ್ಲ ನಮಗೆ ಬಿಡೋದೇನು ಬರ್ತದೆ, ಬಿಡೋದೇನು ಹೋಗುತ್ತೆ ಅನ್ನೋ ಅಂಥ ಒಂದು ನಿರ್ಲಕ್ಷ್ಯ ಭಾವ, ಉದಾಸೀನ ಮಾಡೋದನ್ನು ಬಿಟ್ಬಿಡಿ. ಈಗ ನಮ್ಮಲ್ಲಿರೋ ಸೋರ್ಸ್ಗಳೆಲ್ಲ ಕಡಿಮೆ ಆಗೋ ಕಾಲ ಬಂದಿದೆ. ಮಡಿಕೇರಿಯಲ್ಲಿ ಬೀಳೋ ಮಳೆ ಕಡಿಮೆ ಆಗ್ತಾಯಿದೆ. ಅಲ್ಲಿ ಮಳೆ ಬಿದ್ದರೆ
ಮಡಿಕೇರಿಲಿ ಕಾಡಿದ್ದರೆ ಮಳೆ, ಆ ಮಳೆ ಇದ್ದರೆ ನಮ್ಮ ಕನ್ನಂಬಾಡಿ ಕಟ್ಟೆಗೆ ನೀರು, ಆ ಕನ್ನಂಬಾಡಿ ಕಟ್ಟೆಯಲ್ಲಿ ನೀರಿದ್ದರೆ ಮೈಸೂರಿಗೂ ಮಂಡ್ಯಕ್ಕೂ ಬೆಂಗಳೂರಿಗೂ ನೀರು. ಇಲ್ಲದೇ ಇದ್ರೆ ಏನೂ ಇಲ್ಲ. ಈಗ ನಮ್ಮ ಮಡಿಕೇರಿ ಕಾಡು ಬೇಕಾಗಿಲ್ಲ, ಎಸ್ಟೇಟ್ ಮಾಡಿಬಿಟ್ಟಿದ್ದೀವಿ, ಎಲ್ಲ ಕೇರಳದವ್ರಿಗೆ ಮಾರಿಬಿಟ್ಟಿದ್ದೀವಿ, ಕಾಡೆಲ್ಲ ಕಡ್ದಾಕ್ಬಿಟ್ಟು ಬರೀ ಗುಡ್ಡ ಹೋಮ್ ಸ್ಟೇಗಳಾಗೋಗಿದ್ದೀವಿ. ಅದು ಭಾರಿ ಮೇಘ ಸ್ಫೋಟ ಆಗಿ ಎಲ್ಲ ಕೊಚ್ಕೊಂಡೋಗಿದೆ. ಮೊನ್ನೆ ವಯನಾಡಲ್ಲಾಗಿದೆ, ಮಡಿಕೇರಿಲಾಗಿದೆ. ಇನ್ನೂ ನಮಗೆ ಬುದ್ಧಿ ಬಂದಿಲ್ಲ. ನಮಗೆ ದುಡ್ಡು ಬೇಕು. ಆ ದುಡ್ಡು ಕೊನೆಗೇನು ತಿನ್ನೋಕ್ಕಾಗುತ್ತಾ? ದುಡ್ಡನ್ನ ನೀರು ಥರ ಕುರಿಯೋಕ್ಕಾಗುತ್ತಾ? ಆಗಲ್ಲ. ಈ ಘೋರವಾದ ಸತ್ಯ ನಿಮ್ಗಿನ್ನೂ ಗೊತ್ತಿಲ್ಲ. ಆ ಗೊತ್ತಾದ ದಿನ ನೀವಿರಲ್ಲ. ಅರ್ಥ ಆಯ್ತಾ? ಸೊ ಭಾಳ ಎಚ್ಚರಿಕೆಯಿಂದ ಇರಿ. ಇದನ್ನ ಭಾಳ ಎಚ್ಚರಿಕೆಯಿಂದ ಉಪಯೋಗಿಸಿ ನೀರನ್ನು. ಅದು ನೀರಲ್ಲ ಕಣ್ರಿ, ಬಂಗಾರ. ಅದು ಲಿಕ್ವಿಡ್ ಗೋಲ್ಡ್. ನೀರಲ್ಲ, ಅದು ನೀರನ್ನಂತೆ ಹರಿಯುತ್ತಿರೋ ಬಂಗಾರ. ಅದು ಭಾಳ ಏನೋ ಸೂಕ್ಷ್ಮದಲ್ಲಿ ಉಪಯೋಗಿಸಿ. ನೀರನ್ನು ನಿಜವಾಗ್ಲೂ ನೀವು ಪ್ರೀತಿಸೋದಾರೆ, ಪೂಜೆ ಮಾಡೋದಾರೆ, ಅದನ್ನು ಉಪಯೋಗಿಸೋದನ್ನು ನಿಧಾನವಾಗಿ ಉಪಯೋಗಿಸೋದನ್ನು ಕಲ್ತ್ಕೊಳ್ಳಿ.